ರೆವಿನ್ಯೂ ಡಿಫಿಸಿಯೇಟ್ ಆಯ್ತಲ್ಲ, ಆಕ್ಚುಲಿ ತೂಕ ಮಾಡಿ ಆ ಫೈನಾನ್ಸ್ ಕಮಿಷನ್ನಲ್ಲಿ ಹಣಕಾಸು ಆಯೋಗದಲ್ಲಿ ತೂಕ ಮಾಡಲಿ ಅಂತೇಳಿ 1953ನೇ ಇಸ್ವಿನಲ್ಲೇ ಅವತ್ತಿನ ನಮ್ಮ ಮಹಾ ದಿಗ್ವಿಜಯರು ರಾಜ್ಯಗಳ ಮಧ್ಯೆ ಇರ್ತಕ್ಕಂಥ ಭಿನ್ನಾಭಿಪ್ರಾಯ ಹೋಗ್ಬೇಕು, ಹಣಕಾಸಿನಲ್ಲಿ ಸಮಾನತೆಯನ್ನು ಪಡೆಯಬೇಕು ಅಂತೇಳಿ ಅವತ್ತೇ ಹಣಕಾಸು ಆಯೋಗವನ್ನು ರಚನೆ ಮಾಡಿದ್ದಾರೆ. ಹಣಕಾಸು ಆಯೋಗದ ಅಣಿತಿಯಂತೆ ರಾಜ್ಯಗಳಿಗೆ ಪಾಲು ವಿತರಣೆ ಆಗಬೇಕು ಅಂತಕ್ಕಂಥದ್ದನ್ನ ಅವತ್ತು ತೀರ್ಮಾನ ಮಾಡಿದ್ದಾರೆ ಅಧ್ಯಕ್ಷರೇ. 1951ರಲ್ಲಿ ತೀರ್ಮಾನ ಮಾಡಿದ್ದಾರೆ. ತೀರ್ಮಾನ ಮಾಡಿ ಅದರಂತೆ ರಾಜ್ಯ ನಡ್ಕೊಂಬರುತ್ತೆ. ಅದರಲ್ಲಿ ನಮ್ಮ ರೆವಿನ್ಯೂ ಡಿಫಿಸಿಯೇಟ್ ಬಗ್ಗೆ 5,495 ಕೋಟಿನ ಕೊಡಬೇಕು ಅಂತೇಳಿ ಫೈನಾನ್ಸ್ ಕಮಿಷನ್ ರೆಕಮೆಂಡೇಶನ್ ಮಾಡಿ ಕಳಿಸ್ತು. ಇವತ್ತಿನವರೆಗೂ ಕೊಟ್ಟಿಲ್ಲ ಅಧ್ಯಕ್ಷರೇ. ಇದನ್ನ ತಾವು ಅರ್ಥ ಮಾಡ್ಕೋಬೇಕು. ಆಮೇಲೆ ಇನ್ನೊಂದು ಅಧ್ಯಕ್ಷರೇ, ಇದೇ ಸದನದಲ್ಲಿ ನಾವು 9 ಗಂಟೆ ರಾತ್ರಿ ಆಯಿತು GST ಬಿಲ್ಲನ್ನು ಅಪ್ರೂವ್ ಮಾಡಿಕೊಡ್ಬೇಕಾದ್ರೆ, ನಾನಾಗ ಆ ಭಾಗದಲ್ಲಿದ್ದೆ. ಸಿದ್ದರಾಮಣ್ಣರೇ ಮುಖ್ಯಮಂತ್ರಿ. ಬೇಡಿ, ಡೆಲ್ಲಿ ಬಹುದೂರೈ ಇದನ್ನು ಕೊಡಬೇಡಿ, 50% ಮಾಡ್ಕೋಬೇಡಿ, ನಮ್ಮ ವ್ಯಾಟ್ ಏನಿದೆ ಅದೇ ಇರಲಿ, ನಮ್ಮ ರಾಜ್ಯ, ನಮ್ಮ ನೇಷನ್, ನಮ್ಮ ರಾಜ್ಯ, ನಮ್ಮ ತೆರಿಗೆ ಅಂತ ಮಾಡ್ಕೊಳ್ಳೋಣ. ಬೇಡ, ಸಂಕಷ್ಟ ಬಂದಾಗ ಜನಗಳ ಬಳಿ ಹೋಗೋಣ, ಕೇಳೋಣ. ನಮ್ಮ ಬಹಳ ಯೋಜನೆಗಳಿದಾವೆ. ಕೃಷ್ಣ ಮೇಲ್ದಂಡೆ ಇದೆ, ಇಂಥ ಮಹಾನ್ ಯೋಜನೆಗಳ, ಕಳಸ ಬಂಡೂರಿ ಇದೆ, ಇಂಥ ಯೋಜನೆಗಳೆಲ್ಲ ಇದ್ದಾವೆ. ಅದಕ್ಕೆ ನಾವು ದುಡ್ಡನ್ನು ಬೇಕಾದ್ರೆ ಭಿಕ್ಷೆ ಎತ್ತನ, ಕೊಡೋದು ಬೇಡ ಅಂತಕ್ಕಂಥ ಮಾತನ್ನು ನಾನು ಹೇಳಿದಾಗ ನಾನು ಕೇಳಿದೆ, ಒಂದು ವೇಳೆ ನಮಗೆ ಬರ್ತಕ್ಕಂಥ ವ್ಯಾಟ್ಗೆ ಏನಾರು ಕಡಿಮೆ ಆದರೆ ನೀವು ಆ ಹಣನ ಅವ್ರು ತುಂಬಿಕೊಡೋಕೆ ರೆಡಿ ಇದ್ದಾರಾ ಅಂತಕ್ಕಂಥದ್ದು ಕೇಳಿದಾಗ ಸಿದ್ದರಾಮಣ್ಣವ್ರು ಹೇಳಿದರು, ಇಲ್ಲ, ಆ ಗ್ಯಾಪನ್ನು ತುಂಬಿಕೊಡೋಕ್ಕೆ ಕೇಂದ್ರ ಸರ್ಕಾರ ಒಪ್ಕೊಂಡಿದೆ ಅಂತಕ್ಕಂಥ ಮಾತನ್ನು ಹೇಳಿದರು. ಭಾಳ ಖುಷಿಯಾದ ನಾವು. ನಮಗೇನು ನಮ್ಮ ರಾಜ್ಯದ ಟ್ಯಾಕ್ಸ್ ನಮ್ಗೆ ಉಳಿಲಿ ಅಂತ ಹೇಳಿ ನಾವು ಬಹಳವಾಗಿ ಒಪ್ಕೊಂಡು ಅದನ್ನು ಪಾಸ್ ಮಾಡಿದ್ವು. ಪುಣ್ಯಾತುಮರು 22ರವರೆಗೂ ಕೊಟ್ಟರು ಗ್ಯಾಪ. ಅದು ನಮಗೆ ಗೊತ್ತಿಲ್ಲ 22ರವರೆಗೆ ಅಂತ ಅವತ್ತು ಹೇಳಲಿಲ್ಲ. 22 ಆದಮೇಲೆ ಈಗ ನಮಗೆ GST ಗ್ಯಾಪ್ ಇಲ್ಲ, ಬರ್ತಾ ಇಲ್ಲ GST ಗ್ಯಾಪು. GST ಗ್ಯಾಪನ್ನು ಕೊಡದೆ ಹೋದರೆ ನಮ್ಮ ರಾಜ್ಯಕ್ಕೆ ಆಗ್ತಕ್ಕಂಥ ಅನ್ಯಾಯ ಏನು ಅಂತಕ್ಕಂಥದ್ದನ್ನ, ಇದರಿಂದ ನಮಗೆ 20,000 ಕೋಟಿ ಕಡಿಮೆ ಆಗುತ್ತೆ. 20,000 ಕೋಟಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಕಡಿಮೆ ಆಗುತ್ತೆ. ಮತ್ತೆ ನಾನು ಆವತ್ತೇ ಹೇಳಿದೆ, ಡೆಲ್ಲಿ ಬಹುದೂರೈ ಬೇಡಿ ಅಂತೇಳಿ ಹೇಳಿದೆ ನಾನು GST. ಆದರೆ ಇಡೀ ರಾಜ್ಯದಲ್ಲಿ 1 ನೇಷನ್ 1 ಟ್ಯಾಕ್ಸ್ ಬರಲೇಬೇಕು ಅಂತಕ್ಕಂಥ ಕೂಗೇನಿತ್ತು. ಅದಕ್ಕೆ ನಾವು ಏನು ಮಾಡೋದು, ಕೆಲವು ಷರತ್ತುಗಳನ್ನು ಹಾಕಬೇಕು ಅಂತ ಅಂದಾಗ ಈ ಗ್ಯಾಪ್ ಬಗ್ಗೆ ಒಂದು ಚರ್ಚೆ ಆಗಿ ಅದನ್ನು ಕೊಡ್ತೀವಿ ಅಂತ ಹೇಳಿದ್ರು. 22ರವರೆಗೂ ಕೊಟ್ಟರು, ಕೈ ಕೊಟ್ಟರು. ಈಗ ಕೊಡ್ತಾ ಇಲ್ಲ ಪಾಪ. ಯಾಕೆ ಅಂತೇಳಿ ನಾನು ಅಲ್ಲಿ ಪಾರ್ಲಿಮೆಂಟಲ್ಲೂ ಕೇಳಬೇಕಷ್ಟೇ. ಈಗ ಈ ರೀತಿ ಆಗಿರ್ತಕ್ಕಂಥ ಈ ವ್ಯತ್ಯಾಸದಲ್ಲಿ ನಾವು ಯಾವ ರೀತಿ ರಾಜ್ಯ ಸರ್ಕಾರವನ್ನು ನಡೆಸೋದು, ನಮ್ಮ ಬಜೆಟನ್ನು ಯಾವ ರೀತಿ ನಡೆಸೋದು, ನೀವೇ ಹೇಳಿ. ನೀವು ಹೇಳಿದರೆ ನಾನು ಕೇಳ್ತೀನಿ. ಈ ರೀತಿ ವ್ಯತ್ಯಾಸ ಆಗ್ತಾ ಇದೆ ಮಾನ್ಯ ಅಧ್ಯಕ್ಷರೇ.